ನಿಲ್ದಾಣ ಬ್ಯಾಂಗ್ಳೂರು. ಬಾವುಟ ನೋಡಿ, ನಮ್ಮ ಬಾವುಟ ಎಷ್ಟು ಚೆನ್ನಾಗಿ ಗಾಳಿಯಲ್ಲಿ ತೇಲುತ್ತಾ ಇದೆ. ಒಂದು ಸಲ್ಯೂಟ್ ಹೊಡಿರಿ ಬಾವುಟ ನೋಡಿದ ತಕ್ಷಣ. ನೋಡಿ, ಇದೆ AC ಇರುವ ರೈಲ್ವೆ ಸ್ಟೇಷನ್. ಎಲ್ಲ ಇದು AC ಇದೆ ನೋಡಿ. ಇನ್ನೂರ 1 ಬಸ್ ನಂಬರು D ಬೈಮಂಗಳ ಮಾಗಡಿ ಪಾಳ್ಯ ಇಂದ ಬಂದಿದೆ ಬಸ್ಸು. BMTC ಬಸ್ಸು ಬರುತ್ತಿಲ್ಲಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು ಎಲ್ರೂ ನೋಡಿ. ಇಲ್ಲಿ ಎಲ್ಲ AC ಅಂತೆ. ನಾನು ಒಳಗಡೆ ಹೋಗ್ಬೇಕೀಗ, ಹೆಂಗಿದೆ ನೋಡೋಣ. ಟಿಕೆಟ್ ತಗೋಬೇಕಿಲ್ಲಿ. ನೋಡಿ, ಇವ್ರ ಹೆಸರಲ್ಲೇ 1860ರಿಂದ ಹುಟ್ಟಿರೋದು. 1962ರಲ್ಲಿ ಗೊತ್ತಿಲ್ಲ ಇದೇನಂತ ನನಗೂ ಸರಿಯಾಗಿ, ಆದರೂ ಇವ್ರ ಹೆಸರಲ್ಲೇ ಇವಾಗ ಇಲ್ಲಿ ರೈಲ್ವೆ ಸ್ಟೇಷನ್ AC. ಇವ್ರ ಹೆಸರು ಗೊತ್ತು, ವಿಶ್ವೇಶ್ವರಯ್ಯ. ಆಮೇಲೆ ಇವ್ರ ಹೆಸರು ಗೊತ್ತಿಲ್ಲ ಅಂದ್ಬಿಡಿ. ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಆರ್ಟಿಫಿಷಿಯಲ್ ಗಿಡ ಥರ ಇದೆ, ಬಟ್ ಒರಿಜಿನಲ್. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹೊರಗಡೆ ಹೋಗೋಣ AC ಹೆಂಗಿದೆ ಅಂತ. ನೋಡಿ, ಇದು ಆಟೋ ಸ್ಟ್ಯಾಂಡು. ಇಲ್ಲಿಂದ ಬರ್ಬೋದು, ಬಸ್ ಸ್ಟಾಪ್ ಇಲ್ಲಿದೆ, ಇಳಿದು ಹಿಂಗೆ ಬರ್ಬೋದು. ನಂಗೆ ಗೊತ್ತಿಲ್ಲದೆ ತುಂಬ ಕಷ್ಟಪಟ್ಟು ಬಂದೆ. ಈ ಕಡೆಯಿಂದ ಗಾಡಿ ಬರೋಕ್ಕೆ ಅನಿಸುತ್ತೆ. ನೋಡಿ, ಇಲ್ಲೆಲ್ಲ ಆಟೋದವ್ರು ಇದ್ದಾರೆ. ಕೇಳಿರೋ ಅಡ್ರೆಸ್ ಹೇಳ್ತಾರೆ, ನಾನು ಅವ್ರನ್ನ ಕೇಳ್ಕೊಳ್ಳಿ. ಇಲ್ಲಿ ಮೋದಿಯವರಿದ್ದಾರೆ. ಮೋದಿ ಇದೇ ಪ್ರವೇಶ. ಹಿಂಗೆ ಒಳಗಡೆ ಹೋಗೋದು. ಟ್ರೈನ್ ನಿಂತಿದೆ ಆಲ್ರೆಡಿ, ಅದರಲ್ಲಿ ಹೋಗೋಕ್ಕಾಗಲ್ಲ, ಸುಮ್ಮನೆ ಬಂದಿದ್ದು. ತುಂಬ ಚೆನ್ನಾಗಿದೆ, ಎಲ್ಲ AC ಇಲ್ಲಿ. ನೋಡಿ, ಇಲ್ಲೆಲ್ಲ ಬರ್ತಾ ಇದೆ ಯಾವ ಟ್ರೈನು ಯಾವಾಗ ಎಷ್ಟು ಗಂಟೆಗೆ ಏನು ಅಂತ. ಇಲ್ಲಿ ಟಿಕೆಟ್ ಕೊಡ್ತಾರೆ. ನೋಡಿ AC ಸೂಪರ್ ಆಗಿದೆ.
ನೋಡಿ ಇಲ್ಲೇ ಟಿಕೆಟ್ ಕೌಂಟ್ರು ಖಾಲಿ ಟಿಕೆಟೇ ಇಲ್ಲ ಇಲ್ಲಿ, ಖಾಲಿ. ಬಟ್ AC ಫಿಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಳಗಡೆ ಕೂಲಾಗಿದೆ. ನಿಮ್ಮ ಸಹಾಯಕ್ಕಾಗಿ ಟಿಕೆಟು ನಿರೀಕ್ಷಣೆ ಕೋಣೆ ಏನೇನೋ ಇದೆ, ಓದಿ. ಯಾವುದೋ ಒಂದು ಟ್ರೈನು ಇದೆ ಆಲ್ರೆಡಿ.